ಪೆನ್ಡ್ರೈವ್ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಎಸ್ಐಟಿ ಪ್ರಜ್ವಲ್ ರೇವಣ್ಣನ ಚಳಿ ಬಿಡಿಸಿದೆ. ಕಳೆದ 6 ದಿನಗಳಲ್ಲಿ ಎಸ್ಐಟಿ ತನಿಖೆ ಹೇಗಾಯಿತು, ಆರೋಪಿ ಹೇಳಿಕೆಯಲ್ಲಿ ಏನಿತ್ತು ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ. ಬನ್ನಿ ನೋಡ್ತಾ ಹೋಗೋಣ. ಎಂದಿಗೆ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅವಧಿ ಲಾಸ್ಟ್. ಬೌರಿಂಗ್ನಲ್ಲಿ ಮಾಜಿ ಸಂಸದನಿಗೆ ಮೆಡಿಕಲ್ ಟೆಸ್ಟ್. ಪೆನ್ಡ್ರೈವ್ ಕೇಸ್ನಲ್ಲಿ ಲಾಕ್ ಆಗಿರೋ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ಎದುರು ಕಮಕ್ ಗಿಮಕ್ ಅಂದಿಲ್ಲ. 6 ದಿನ ಕಳೆದರೂ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಈ ಮಧ್ಯೆ ಹಾಸನದ ಮಾಜಿ ಸಂಸದನಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಯಿತು. ಇಂದಿಗೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ. ಹೀಗಾಗಿ ಆರೋಪಿಯನ್ನ ಎಸ್ಐಟಿಯು ಕೋರ್ಟ್ಗೆ ಹಾಜರುಪಡಿಸುತ್ತೆ. ಈ ಹಿನ್ನೆಲೆ ನಿನ್ನೆ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಗೆ ಆರೋಪಿ ಪ್ರಜ್ವಲ್ರನ್ನ ಕರೆದೊಯ್ದು ಎಸ್ಐಟಿ ಪುರುಷತ್ವ ಪರೀಕ್ಷೆ ನಡೆಸಿದ್ರು. ಇನ್ನು ಕಳೆದ 6 ದಿನಗಳ ಅವಧಿಯಲ್ಲಿ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಬರೀ ಜಾರಿಕೊಳ್ಳುವ ಉತ್ತರ ಕೊಟ್ಟಿದ್ದಾನೆ. ಈ ವಿಡಿಯೋ ಬಗ್ಗೆ ಯಾವುದು ನನಗೆ ಗೊತ್ತಿಲ್ಲ, ಇದರಲ್ಲಿ ಇರೋರು ಯಾರು ಅಂತಲೂ ಗೊತ್ತಿಲ್ಲ, ಇದೆಲ್ಲ ನನ್ನ ವಿರುದ್ಧದ ರಾಜಕೀಯ ಷಡ್ಯಂತ್ರ ಅಂತಿದ್ದಾನೆ. ಎಲ್ಲವನ್ನ ಕೇಳಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೆ ಆರೋಪಿಯನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆಯೂ ಇದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೆನ್ಡ್ರೈವ್ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಎಸ್ಐಟಿ ಪ್ರಜ್ವಲ್ ರೇವಣ್ಣನ ಚಳಿ ಬಿಡಿಸಿದೆ. ಕಳೆದ 6 ದಿನಗಳಲ್ಲಿ ಎಸ್ಐಟಿ ತನಿಖೆ ಹೇಗಾಯಿತು, ಆರೋಪಿ ಹೇಳಿಕೆಯಲ್ಲಿ ಏನಿತ್ತು ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ. ಬನ್ನಿ ನೋಡ್ತಾ ಹೋಗೋಣ. ಎಂದಿಗೆ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅವಧಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಲಾಸ್ಟ್. ಬೌರಿಂಗ್ನಲ್ಲಿ ಮಾಜಿ ಸಂಸದನಿಗೆ ಮೆಡಿಕಲ್ ಟೆಸ್ಟ್. ಪೆನ್ಡ್ರೈವ್ ಕೇಸ್ನಲ್ಲಿ ಲಾಕ್ ಆಗಿರೋ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ಎದುರು ಕಮಕ್ ಗಿಮಕ್ ಅಂದಿಲ್ಲ. 6 ದಿನ ಕಳೆದರೂ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಈ ಮಧ್ಯೆ ಹಾಸನದ ಮಾಜಿ ಸಂಸದನಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಯಿತು. ಇಂದಿಗೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ. ಹೀಗಾಗಿ ಆರೋಪಿಯನ್ನ ಎಸ್ಐಟಿಯು ಕೋರ್ಟ್ಗೆ ಹಾಜರುಪಡಿಸುತ್ತೆ. ಈ ಹಿನ್ನೆಲೆ ನಿನ್ನೆ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಗೆ ಆರೋಪಿ ಪ್ರಜ್ವಲ್ರನ್ನ ಕರೆದೊಯ್ದು ಎಸ್ಐಟಿ ಪುರುಷತ್ವ ಪರೀಕ್ಷೆ ನಡೆಸಿದ್ರು. ಇನ್ನು ಕಳೆದ 6 ದಿನಗಳ ಅವಧಿಯಲ್ಲಿ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಬರೀ ಜಾರಿಕೊಳ್ಳುವ ಉತ್ತರ ಕೊಟ್ಟಿದ್ದಾನೆ. ಈ ವಿಡಿಯೋ ಬಗ್ಗೆ ಯಾವುದು ನನಗೆ ಗೊತ್ತಿಲ್ಲ, ಇದರಲ್ಲಿ ಇರೋರು ಯಾರು ಅಂತಲೂ ಗೊತ್ತಿಲ್ಲ, ಇದೆಲ್ಲ ನನ್ನ ವಿರುದ್ಧದ ರಾಜಕೀಯ ಷಡ್ಯಂತ್ರ ಅಂತಿದ್ದಾನೆ. ಎಲ್ಲವನ್ನ ಕೇಳಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೆ ಆರೋಪಿಯನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆಯೂ ಇದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.